ನೋಡಿ, ಏನೋ ಪಾಪ ಹೊಟ್ಟೆ ಹಸುವು ಅಂತ ಹೇಳಿದ್ದಕ್ಕೆ ದೋಸೆ ಮಾಡ್ಕೊಡೋಣ ಅಂತ ಅನ್ಕೊಂಡೆ. ಕೆಳಗಡೆಗೆ ಬನ್ನಿ, ದೋಸೆ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ನೀವೆಲ್ಲ ಮಲ್ಕೊಳ್ಳಿ, ನಾನು ಸ್ಟವ್ ಆಫ್ ಮಾಡ್ಬಿಟ್ಟು ಬಂದು ಮಲ್ಕೋತೀನಿ ಅಷ್ಟೇ. ವಿಷಯ ಏನು ಅಂದ್ರೆ, ನಾನು ಇಷ್ಟೊತ್ತಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತಿಂಡಿನೋ ಊಟನೋ ತಿಂತಾ ಇರೋದು ಯಾರಾದ್ರೂ ನೋಡ್ಬಿಟ್ರೆ ಎಲ್ರೂ ಭಯ ಬಿದ್ಬಿಡ್ತಾರೆ. ನೀವ್ ಇದಕ್ಕೂ ಮುಂಚೆ ಮನೇಲಿ ಯಾವತ್ತಾದ್ರೂ ತಿಂದಿದ್ದೀರಾ? ನಮ್ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ? ಸುಮ್ನೆ ಬಂದು ತಿನ್ನಿ. ಜನ ದಬ್ಬಾಳಿಕೆಗೆ ಬಲಿಪಶು ಆಗ್ತಾರೆ ಅಂತ ಕೇಳಿದ್ದೆ, ಈಗ ನಾನೇ ಬಲಿಪಶು ಆಗ್ತಿದ್ದೀನಪ್ಪ. ದಬ್ಬಾಳಿಕೆ ಮಾಡಿನೇ ನಿಮ್ನ ಬಗ್ಸದ್ ಕಷ್ಟ ಆಗ್ತಿದೆ. ಇನ್ ಪ್ರೀತಿಯಿಂದ ಏನಾದ್ರು ಮಾತಾಡ್ಬಿಟ್ರೆ ಇಲ್ಲೇ ತಂದು ತಿನ್ಸ್ಬಿಡು ಅಂತಾನು ಹೇಳ್ತಿರೇನು? ಹೇ, ನೈಸ್ ಐಡಿಯಾ ಅಯ್ಯ. ಇಲ್ಲೇ ತಗೊಂಬಂದು ಒಂದೆರಡು ತುತ್ತು ತಿನ್ನಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಯಾಕೋ ನಿಮ್ ಆಸೆಗಳು ತುಂಬಾ ಜಾಸ್ತಿ ಆಗ್ತಿದೆ. ಈಗ ನಾನು ಹೋಗ್ತೀನಿ, ನೀವ್ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ದೋಸೆನೂ ಇಲ್ಲ ಪಾಸೆನೂ ಇಲ್ಲ. ಹಾಗೆ ಹಸ್ಕೊಂಡು ಮಲ್ಕೊಳ್ಳಿ. ನಿಮಗ್ ಪಾಪ ಅಂದ್ರೆ ನನಗ್ ಪಾಪ ಸುತ್ಕೊಳ್ಳುತ್ತೆ. ದುರ್ಗಮ್ಮ, ರಾತ್ರಿ ಹೊತ್ತು ಅವಳ ಮೈ ಮೇಲೆ ಬರ್ತೀಯ ನೀನು? ಟೈಮ್ ಝೋನೇ ಇಲ್ವಾ? ಚಿಕ್ಕ ಯಜಮಾನ್ರೆ, ಬರ್ತಾ ಇದ್ದೀನಿ. God bless you. ಸಿಂಗರಿ, ಓ ದೋಸೆ ಮಾಡ್ತಿದ್ದೀರಾ ಸಿಂಗರಿ? ನನ್ನ ಹೆಲ್ಪ್ ಏನದು ಬೇಡವಾ? ನಿಮ್ದೇನು ಸಹಾಯ ಬೇಡ, ತೆಪ್ಪು ಕೂತ್ಕೊಂಡ್ರೆ ಸಾಕು. ಹಾಗೇಳ್ಬಿಟ್ರೆ ಹೆಂಗೆ ಸಿಂಗಾರಿ? ನಾನೇನಾದ್ರೂ ತೆಪ್ಪಕ್ ಕೂತ್ಕೊಂಡ್ಬಿಟ್ರೆ ನನ್ ಮೇಲೆ ನನಗೆ ಡೌಟ್ ಶುರು ಆಗ್ಬಿಡುತ್ತೆ. ನಾನ್ ಯಾವಾಗ್ಲೂ ಪಟ್ಪಡ ಅಂತ ಮಾತಾಡ್ತಿರ್ಬೇಕು. ಆದ್ರೂ ಹೆಂಡತಿ ಕೈಯಲ್ಲಿ ಮಾಡಿರೋ ದೋಸೆ ತಿನ್ನೋದಕ್ಕೆ ಅದೃಷ್ಟ ಬೇಕು ಬಿಡಿ. ಹಾಗೆಲ್ಲ ಏನೂ ಇಲ್ಲ, ಯಾಕಂದ್ರೆ ನಾನು ನಿಮ್ ಹೆಂಡತಿ ಅಲ್ಲ. ಹೆಂಡತಿ ತರ? ಹೆಂಡತಿ ತರ ಈ ಮುಖ ಈ ತರ ಇಟ್ಕೊಂಡ್ರೆ ನನಗ್ ತಿನ್ನಕ್ಕೂ ಮನ್ಸು ಬರಲ್ಲ ಸಿಂಗಾರಿ. ಮುಖದಲ್ಲಿ ಮಂದಹಾಸ ಇರ್ಬೇಕು. ಯಾ, ನನ್ ಮೂತಿ ಇರೋದೇ ಹೀಗೆ. ಸುಮ್ನೆ ತಿಂದು ಎದ್ದು ಹೋಗಿ. ಆದ್ರೂ ನೀನಿವತ್ತು ಹಾಗೆಲ್ಲ ಮಾಡಿದ್ದು ಸರಿ ಇಲ್ಲ ಸಿಂಗಾರಿ. ನಮ್ಮಿಬ್ರ ಹೆಸರನ್ನ ಕಾರ್ ಮೇಲೆ ಎಷ್ಟು ಪ್ರೀತಿಯಿಂದ ಹಾಕಿದ್ದೆ, ಎಲ್ಲ ಕಿತ್ತಾಕ್ಬಿಟ್ಟಲ್ಲ. ನೀವ್ ಮಾಡಿರೋ ತಪ್ಪನ್ನ ನಾನ್ ಸರಿ ಮಾಡದ್ನ ಚಿಕ್ಕ ಯಜಮಾನ್ರೆ. ದಯವಿಟ್ಟು ಇಂಥ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡಕ್ ಹೋಗ್ಬೇಡಿ. ಹಾಗೆ ಮತ್ತೆ ಮತ್ತೆ ನನ್ಗೆ ನೋವನ್ನ ಕೊಡ್ಬೇಡಿ. ನಾನ್ ನಿಮ್ ಹತ್ರ ಇಷ್ಟನ್ನೇ ಕೇಳ್ಕೊಳ್ಳೋದು. ಓಕೆ ಓಕೆ, ಇನ್ ಮುಂದೆ ಇಬ್ರು ತಪ್ಪು ಮಾಡೋಣ.